ಗೃಹಲಕ್ಷ್ಮಿದು ಏನಾಗಿದೆ ಅಂತಂದರೆ ಕೆಲವರೆಲ್ಲ ಸತ್ತೋಗಿದ್ದವರೆಲ್ಲ ಅವರು ಬೇರೆಯವ್ರು ತೆಗೆದುಕೊಳ್ತಾ ಇದ್ದಾರೆ. ಆಮೇಲೆ ಬೇರೆ ಬೇರೆ ಫೋನ್ ನಂಬರ್ಸ್ ಕೊಟ್ಟಿದ್ದಾರೆ. ನಾವು ಬಾಗಲಕೋಟು ಇದರಲ್ಲೆಲ್ಲ ಚೆಕ್ ಮಾಡಿದ್ವಿ, ಬೇರೆ ಬೇರೆ ಚೆಕ್ ಮಾಡಿದ್ವಿ. ಯಾರ್ದೋ ನಂಬರ್ಗೆ ಯಾರ್ದೋ ಇದಾಗ್ತಾ ಇದೆ. ನಾವು ರೀಚೆಕ್ ಮಾಡ್ತಾಯಿದ್ವಿ, ಅವ್ರು ಏನು ಯೂಸ್ ಮಾಡ್ತಾ ಇದ್ದಾರೆ, ಕರೆಕ್ಟಾಗಿ ಆಗ್ತಾ ಇದೆಯಾ, ಏನು ಎತ್ತ ಅದನ್ನೆಲ್ಲ ನಾವು ನೋಡ್ತಾ ಇದ್ವಿ. ನೋಡಿದಾಗ ನಮಗೆ ಬೇಕಾದಷ್ಟು ಇದು ಬಂತು. ಅದಕ್ಕೆ ಹೊಸದಾಗಿ ಅವರು ಐಡೆಂಟಿಫೈ ಮಾಡ್ಕೊಳ್ಳಿ, ಆ ಮನೆ ಯಜಮಾನಿರ ಏನು ಎತ್ತ, ಅವ್ರಿಗೆ ತಲುಪ್ತಾ ಇದೆಯಾ, ಕರೆಕ್ಟಾಗಿ ಏನು ಅವ್ರ ಅಕೌಂಟಾ ಅನ್ನೋದೆಲ್ಲ ನಾವು ಸ್ವಲ್ಪ ಕರೆಕ್ಟಾಗಿ ನೋಡಬೇಕಲ್ಲ. ಸೊ ಅದಕ್ಕೆ ನಾವು ರೀಚೆಕ್ ಮಾಡ್ತಾಯಿದ್ವಿ ಅಷ್ಟೇ. ಅಷ್ಟು ಬಿಟ್ಟರೆ ಬೇರೆ ಏನು ನಾವು ಕಟ್ ಮಾಡಬೇಕು ಅಂತ ಯಾರಿಗೂ ಕಟ್ ಮಾಡಬೇಕು ಅಂತ ಯಾರಿಗೆ ಸಿಗಬೇಕೋ ಅವ್ರಿಗೆ ಸಿಕ್ಕಲಿ, ಏನು ತೊಂದರೆ ಇಲ್ಲ. ಯಾರಿಗೂ ಕಟ್ ಮಾಡೋಕ್ಕೆ ನಮಗೇನು ಇಂಟ್ರೆಸ್ಟ್ ಇಲ್ಲ. ನಾವು ಅವರು ದಾಖಲೆ ಆವತ್ತಿನ ಕಾಲದಲ್ಲಿ ಎಮರ್ಜೆನ್ಸಿ ಕೆಲವರೆಲ್ಲ ತಂದು ಯಾರ್ದಾದ್ರೂ ನಂಬರ್ ಕೊಟ್ಬಿಟ್ಟಿದ್ದಾರೆ. ಜಿನೈನ್ ಪೀಪಲ್ಗೆ ಹೋಗಬೇಕು ಅಷ್ಟೇ ನಮ್ಗೆ ಬೇಕಾಗಿದೆ. ಪರಿಷ್ಕರಣೆ ಬಗ್ಗೆ ಬಹಳ ಚರ್ಚೆ ಆಗ್ತಿದೆ ಸರ್. ಗ್ಯಾರಂಟಿಗಳ ಪರಿಷ್ಕರಣೆ ಸಾಕಷ್ಟು ಜನ ಶಾಸಕರು ಕೂಡ ಈಗ ಕೆಲವು ಪವರ್ ಏನಾಗಿದೆ ಗೊತ್ತಾ, ತೊಗೋತಾ ಇದ್ದಾರೆ 200 ಯೂನಿಟು ಅಂತ ತೊಗೋತಾ ಇದ್ದಾರೆ. ಅಂಗಡಿ ಕಟ್ಕೊಂಡವ್ರೆ, ಅಂಗಡಿಗೂ ಮನೆ ಕರೆಂಟ್ ತೊಗೊಂಡವ್ರೆ. ಮೇಲೆ ಅಂಗಡಿ ಮನೆ ಇದೆ, ಕೆಳಗಡೆ ಅಂಗಡಿ ಇದೆ. ಅಂಗಡಿಗೆ ಸಪ್ರೇಟಾಗಿ ತೊಗೊಳ್ಳಿ, ವ್ಯವಸ್ಥೆ ವಾಸಕ್ಕೆ ಇಟ್ಕೊಳ್ಳಿ, ಏನು ತೊಂದರೆ ಇಲ್ಲ. ರೆಸಿಡೆನ್ಷಿಯಲ್ಗೆ ಇಟ್ಕೊಳ್ಳಿ, ಕಮರ್ಷಿಯಲ್ ಒಬ್ಬೊಬ್ರಿಗೆ 6 ಹೆಸರಲ್ಲಿ 6 ಮೀಟ್ರ್ ಇದೆ. ಯಾವನ್ ಬಾಡಿಗೆ ಇದ್ದಾನೆ ಅವನ ಮನೆ ಇರಲಿ. ಬಾಡಿಗೆ ಮನೆ ಇದ್ದೀನಿ ಅಂತಂದರೆ ಒಂದು ಅಫಿಡವಿಟ್ ಕೊಡಲಿ, ನಾನು ಬಾಡಿಗೆ ಮನೇಲಿ ಇದ್ದೀನಿ ಅಂತಂದು. ಆ ರೀತಿ ಕರ್ನಾಟಕ ರಾಜ್ಯದವ್ರಿಗೆ ನಾವು ಇದನ್ನು ಮಾಡಿರೋದು, ಕರ್ನಾಟಕ ರಾಜ್ಯದ ಮತದಾರರಿಗೆ ಕೊಡಬೇಕು ಅಂತ ನಾವು ಮಾಡಿರೋದು. ಸರ್, ನೀತಿ ಆಯೋಗದ್ದು ಕಳೆದ ಬಾರಿ ವಿವಾದಕ್ಕೆ ಅಂದ್ರೆ ಒಂದು ರೀತಿ ನೋಡೋಣ, ಅದನ್ನಾಯ್ತು. ಅದಕ್ಕೆ ನಾವು ಪಾರ್ಟಿಸಿಪೇಟ್ ಮಾಡ್ತಾ ಇದ್ದೀವಿ. ಪ್ರೈಮ್ ಮಿನಿಸ್ಟರ್ ಕೂಡ ಫಸ್ಟ್ ನಾನು ಅಧಿಕಾರ ತೆಗೆದುಕೊಂಡ ದಿನವೇ ಅವರು ಕೂಡ ಟ್ವೀಟ್ ಮಾಡಿ ನನಗೆಲ್ಲ ಥರದ ಸಹಕಾರ ಕೊಡ್ತೀನಿ ಅಂತ ಅವರು ಕೂಡ ಹೇಳಿದ್ದಾರೆ. ನೋಡೋಣ, ನಾವಿಲ್ಲಿ ವರ್ಕ್ ಟುಗೆದರ್. ಪ್ರತ್ಯೇಕವಾಗಿ PM ಭೇಟಿಗೆ ಏನಾದ್ರು ಆಗ್ತೀರಾ ಸರ್? ಕೇಳಿದ್ದೀನಿ, ಎಲ್ಲ ಮಿನಿಸ್ಟರ್ಸು ಕೇಳಿದ್ದೀನಿ. ಒಂದು ಭಾಳ ಸೀನಿಯರ್ ಮಿನಿಸ್ಟರ್ಸ್ಗೆಲ್ಲ ಕೇಳಿದ್ದೀನಿ. ಯಾರೆಲ್ಲ ಟೈಮ್ ಕೊಡ್ತಾರೆ ಅವ್ರು ಭೇಟಿ. PM ಕೇಳಿದ್ದೀನಿ, PM ನಾಳೆ ಟೈಮ್ ಕೊಟ್ಟಿದ್ದಾರೆ. ಸಚಿವ ಸಂಪುಟ ವಿಸ್ತರಣೆ ತಿಳಿಸ್ತೀರಿ, ನಿಮಗೆ ತಿಳಿಸ್ತೀವಿ. ಸಚಿವ ಸಂಪುಟ ವಿಸ್ತರಣೆ ಬಗ್ಗೆ ಈ ಹಂತದಲ್ಲಿ ಈಗ ಯಾವುದೂ ಚರ್ಚೆ ಇಲ್ಲ. ಸುಮಾರು 1 ತಾಸು ಚರ್ಚೆ ಮಾಡಿದ್ರು ಆ ಸಂದರ್ಭದಲ್ಲಿ ಎಲ್ಲ ಮಾತಾಡೋದು. ಓಕೆ, ವಾಟ್ ಯು ವಾಂಟ್ ಮೈ ಡಿಯರ್? Sir, on Niti Aayog meeting tomorrow and meeting with Sonia ma'am also. What discussion? See, today I came to pay my respect to my leader. I went to the Youth Congress office. I went to NSY office. I went to Indira Bhavan. I went to Mahila Congress office. They all are a part of our foundation. They are the 4 pillars of our party. So it is my bound duty. I have been gone from the NSY and Youth Congress. So I have gone there. I paid my respect and I met my leader. Sonia Gandhi, Rahul Gandhi and Priyanka Gandhi. I just came. And today I had a meeting with Qatar Sahab also. Lot of projects connected to Bangalore and other urban challenge fund. I just represented there. After that, then we have come out with a lot of issues which have been long pending in the central government. This is what happened. Tomorrow there is Niti Aayog meeting. Niti Aayog, yes, I am coming there. I will present my case there. In the interest of the state, larger interest of the state, I am just discussing on that. I will be delivering a speech there also. I know what Karnataka needs, what we have to present to, because the world is looking India through Bangalore. That is what I am going to tell them. Because this is a place after Delhi, Mumbai, this is a place where the entire people are coming. So we have to accommodate all sections of society there. And the talent pool is there that I have to tell. We have to create more infrastructure connected to Karnataka in all sections, not only the urban mobility or anything, including the agriculture, including all sections of the society, we have to keep in our mind. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.